ಸರ್, ರಾಜ್ಯ ಸರ್ಕಾರದ ಯೂನಿಫಾರ್ಮ್ ಕೋಡಿಗೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನಿನ್ನೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಅಂದ್ರೆ ಈಗ ಕೇಸರಿ ಶಾಲನ್ನ ನಿಷೇಧ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಅವ್ರು ಏನೇ ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದಾರೆ. ಅವರಿದ್ದಾಗ ಅವ್ರ ಸರ್ಕಾರ ಇದ್ದಾಗ ಏನ್ ನೀತಿಗಳು ಮಾಡ್ತಾರೆ, ಏನ್ ತೀರ್ಮಾನಗಳು ಮಾಡ್ತಾ ಇಲ್ವಾ ಅವರು? ಅವರೇನು ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಕಾನೂನುಗಳನ್ನಾಗಲಿ ಅಥವಾ ನೀತಿಗಳನ್ನಾಗಲಿ ಮಾಡಿದ್ದಾರೆ. ಇವತ್ತು ನಾವು ಜನಗಳನ್ನ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಆ ತೀರ್ಮಾನಗಳು ಆಗಬಾರ್ದು ಅನ್ನೋದು. ಹಾಗಾಗಿ ಇದು ಹಿಂದಿನಿಂದ ಇದೆ, ಅದೇನು ಹೊಸದಾಗಿ ಹಿಜಾಬ್ ಅನ್ನ ಹೊಸದಾಗಿ ಆಗ್ತಾ ಇಲ್ಲ, ಅದು ಹಿಂದಿನಿಂದ ಇದ್ದದ್ದೇ ಅಲ್ವಾ. ಮಧ್ಯದಲ್ಲಿ ಇವರೇ ಸೃಷ್ಟಿ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಜನ ಯಾರು ಅದನ್ನ ಹಾಕ್ಬಾರ್ದು ಅಂತೇಳಿ ಸೃಷ್ಟಿ ಮಾಡಿದವ್ರು ಯಾರು? ಇವರೇ ಸೃಷ್ಟಿ ಮಾಡಿದ್ದಲ್ವಾ. ಮೊದಲು ಯಾರು ಕೇಳೇ ಇರಲಿಲ್ಲ, ಅದನ್ನ ಮೊದಲು ಹಾಕೊಂಡು ಬರ್ತಾ ಇರಲಿಲ್ಲ. ಹಿಂದೆಲ್ಲ ಬಹಳ ದಿವಸ ನಡೆದೋಗಿದೆ, ಅದನ್ನೇನು ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿದೆ. ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಜನವಾರ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಹೇಳ್ತಾರೆ. ಹಾಕಿ ಅಂತ ನಾವ್ ಯಾರು ಹೇಳಿದಾರ? ಹಾಕುವವರಿಗೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಕಿ ಅಂತ ಯಾರು ಹೇಳಿದ್ರು? ಅವರವರ ಏನು ಬದ್ಧತೆ, ಅವರ ಫೇತ್. ಅಂದ್ರೆ ಅವರು ಹಾಕ್ಬೇಡ ಅಂತಕ್ಕಂತ ಒಂದು ಇದನ್ನ ತಿಳಿಸ್ಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ನಾವು ಹೇಳಿಲ್ಲಲ್ಲ ಹಾಕಿ ಅಂತ ಹೇಳಿದ್ವಿ. ಸರ್, ಈಗ ಪ್ರಶ್ನೆ ಬಂದಿರುವಂತದ್ದು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಕೇಸರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸರ್ಕಾರ ತೀರ್ಮಾನ ಮಾಡಿದೆ, ಏನ್ ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡ್ಬೋದು.